ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಏನು ರೆಸಿಪಿ ಮಾಡ್ತಾ ಇದ್ದೀವಿ ಅಂದರೆ ಆಂಧ್ರ ಸ್ಟೈಲ್ ಗೋಂಗೂರ ಪಚ್ಚಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲಿಗೆ ನಾನಿಲ್ಲಿ 2 ದೊಡ್ಡ ಕಟ್ಟಷ್ಟು ಗೋಂಗೂರ ತೊಗೊಂಡಿದ್ದೀನಿ. ಅದನ್ನು ಈ ಥರ ತೊಟ್ಟಿಲ್ದರೆ ಬರೀ ಎಲೆ ಮಾತ್ರ ಬಿಡಿಸಿಕೊಳ್ಳಿ. ಅದಕ್ಕೆ ಮತ್ತೆ 7 ಟೊಮೆಟೊ ತೊಗೊಂಡಿದ್ದೀನಿ, 50 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಗೋಂಗೂರ ಸ್ವಲ್ಪ ಹುಳಿ ಬರುತ್ತೆ ನಿಮಗೆ, ಅದರಿಂದ ಖಾರ ಒಂಚೂರು ಜಾಸ್ತಿನೇ ಹಾಕ್ಕೊಬೇಕು. 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಿಂಗು ಒಂದು ಸ್ವಲ್ಪ, ಮೆಂತ್ಯ ಬಂದು ಒಂದು 10 ರಿಂದ 15 ಕಾಳು ಸಾಕು, ಜಾಸ್ತಿ ಬೇಡ, ಕಹಿ ಬರುತ್ತೆ. ಮತ್ತು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಉದ್ದಿನಕಾಳು, 2 ಬೆಳ್ಳುಳ್ಳಿನ ಬಿಡಿಸಿಕೊಂಡಿದ್ದೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಕಪ್ಪಷ್ಟು ಉದ್ದಿನಕಾಳು, ಇದು ಒಂದು 100 ಗ್ರಾಮ್ ಇರ್ಬೋದು, 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ. ಮೊದಲಿಗೆ ನಾವಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇಟ್ಕೊಳ್ಳೋಣ. ಈಗ ಅದಕ್ಕೇ ಎತ್ತಿಟ್ಟಿರೋಂಥ ಧನಿಯಾನ ಹಾಕ್ಕೊಳ್ಳಿ. ಮತ್ತು ಜೀರಿಗೆನೂ ಅದಕ್ಕೆ ಸೇರಿಸ್ಕೊಳ್ಳಿ. ಒಣಮೆಣಸಿನ್ಕಾಯಿನೂ ಅದಕ್ಕೆ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಲರ್ ಬಂದಮೇಲೆ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಇದನ್ನ. ಈಗ ಅದೇ ಬಾಣಲಿಗೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಉದ್ದಿನಕಾಳು ಅದಕ್ಕೆ ಹಾಕ್ಕೊಳ್ಳಿ. ಉದ್ದಿನಕಾಳನ್ನು ಚೆನ್ನಾಗಿ ಕಲರ್ ಬಂದು ವಾಸನೆ ಬರೋವರೆಗೂ ಹುರ್ಕೊಳ್ಳಿ. ನೋಡಿ, ಈಗೇನೆ ಒಳ್ಳೆ ಗೋಲ್ಡ್ ಕಲರ್ ಬರೋವರೆಗೂ ಹುರ್ಕೊಳ್ತಾ ಇರಿ. ನೋಡಿ ಫ್ರೆಂಡ್ಸ್, ಉದ್ದಿನಕಾಳು ಇಷ್ಟು ಕಲರ್ ಬಂದಮೇಲೆ ತೆಗೆದು ಸೈಡ್ಗೆ ಇಕ್ಕೊಂಬಿಡಿ, ಸೀದೋಗಕ್ಕೆ ಬಿಡಬೇಡಿ. ಈಗ ನಾವು ಡ್ರೈ ರೋಸ್ಟ್ ಮಾಡಿರೋದೆಲ್ಲದನ್ನೂ ಒಂದೇ ತಟ್ಟೆಗೆ ಹಾಕ್ಕೊಂಡು ಅದರಲ್ಲಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ, ಸಾಕು. ಈಗ ಅದೇ ಬಾಣಲಿಗೆ 1 ಟೇಬಲ್ ಅಷ್ಟು ಫುಲ್ಲು ಎಣ್ಣೆ ಹಾಕ್ಕೊಂಬಿಡಿ. ಈಗ ನಾವು ಕ್ಲೀನ್ ಮಾಡಿಟ್ಟಿರೋಂಥ ಗೋಂಗೂರ ಸೊಪ್ಪನ್ನ ಅದಕ್ಕೆ ಹಾಕ್ಕೊಳ್ಳೋಣ. ನಿಮಗೆ ನೋಡೋದಕ್ಕೆ ಗೋಂಗೂರ ಸೊಪ್ಪು ಇಷ್ಟೊಂದು ಕಾಣಿಸ್ಬೋದು ಫ್ರೆಂಡ್ಸ್, ಆದರೆ ಅದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ತುಂಬ ಕಡಿಮೆ ಆಗೋಗುತ್ತೆ. ಮತ್ತು ನೀವು ಗೋಂಗೂರ ತೊಗೊಬೇಕಾದ್ರೆ ಕೂಡ ಬಿಳಿ ಕಡ್ಡಿ ಬರುತ್ತೆ, ಅದು ತೊಗೊಬೇಡಿ, ಅದು ಚೆನ್ನಾಗಿರಲ್ಲ ಟೇಸ್ಟು. ಕೆಂಪು ಕಡ್ಡಿದು ಬರುತ್ತೆ ಅದರಲ್ಲೇ, ಅದು ತುಂಬ ಚೆನ್ನಾಗಿರುತ್ತೆ ಪಚ್ಚಡಿಗೆಲ್ಲ, ತುಂಬ ದಿನವೂ ನಿಮ್ಗೆ ಚೆನ್ನಾಗಿ ಹಂಗೆ ಇರುತ್ತೆ. ನೋಡಿ, ಈ ಥರ ಕೆಂಪು ಕಡ್ಡಿ ಬರುತ್ತೆ ಎಲ್ಲನೂ, ಅಂಥ ಕೆಂಪು ಕಡ್ಡಿ ಇರೋ ಗೋಂಗೂರನೇ ತೊಗೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಬಾಡಿಸ್ಕೊತಾ ಇರಿ ಗೋಂಗೂರನ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ನೀವು ಪಚ್ಚಡಿ ಮಾಡಿಕೊಂಡ್ರೆ ನಿಮ್ಗೆ 2 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾವು ಹಾಕಿದಾಗ ಬಾಣಲಿ ತುಂಬ ಇತ್ತು, ಈಗ ನೋಡಿ ಅದು ಫ್ರೈ ಆಗ್ತಾ ಆಗ್ತಾ ಎಷ್ಟು ಕಡಿಮೆ ಆಗೋಗಿದೆ. ಇನ್ನೂ ಕಡಿಮೆ ಆಗೋಗುತ್ತೆ ಈಗ ಇದು. ನೀವು ಸೊಪ್ಪು ತೊಗೊಬೇಕಾದ್ರೆ ಕೂಡ ಆದಷ್ಟು ಫ್ರೆಶ್ ಆಗಿರೋಂಥ ಸೊಪ್ಪನ್ನೇ ನೋಡಿ ತೊಗೊಳ್ಳಿ. ಯಾಕಂದರೆ ಸೊಪ್ಪು ಒಣಗಿದ್ರೆ ಚೆನ್ನಾಗಿರಲ್ಲ, ಒಂದು 2-3 ದಿನ ಆಗಿದ್ರೆ ಚೆನ್ನಾಗಿರಲ್ಲ. ತೊಗೊಂಬಂದು ಫ್ರೆಶ್ಶಾಗಿ ಹಂಗೆ ಮಾಡ್ಕೊಂಬಿಡಿ. ಈಗ ಆ ಸೊಪ್ಪು ಜೊತೆಗೇ ಇನ್ನೂ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ಎಷ್ಟು ಎಣ್ಣೆ ಹಾಕಿದ್ರೆ ಪಚ್ಚಡಿ ಅನ್ನೋದು ಅಷ್ಟು ದಿನ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ನೀರು ಸೇರಿಸಲ್ವಲ್ಲ, ಹಾಗಾಗಿ ಎಣ್ಣೆಲೇ ಬೇಯಬೇಕಿದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಒಂದು 10 ನಿಮಿಷವರೆಗೂ ಬಾಡಿಸ್ಕೊಂಡ್ಮೇಲೆ ಈ ಥರ ಬೆಂದಿರುತ್ತೆ. ಈಗ ತೆಗೆದು ನೋಡಿದ್ರೆ ನಿಮಗೆ ಮೆತ್ತಗಿರುತ್ತೆ. ಈ ಸ್ಟೇಜಲ್ಲಿ ಇದನ್ನ ತೆಗೆದು ಸೈಡ್ಗೆ ಇಕ್ಕೊಂಡ್ಬಿಡೋಣ.
ನೋಡಿ ಫ್ರೆಂಡ್ಸ್, ಸೊಪ್ಪು ಚೆನ್ನಾಗಿ ಬೆಂದಿದ್ದಾಗಿದೆ. ಈಗ ಸೊಪ್ಪು ಎತ್ತಿ ಸೈಡ್ಗೆ ಹಾಕ್ಕೊಂಡು ಅದೇ ಬಾಣಲಿಗೆ ಇನ್ನೊಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ತೆಗ್ದಿಟ್ಟಿರೋಂಥ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಬಿಡಿ. ಯಾಕಂದರೆ ನಾವು ಟೊಮೊಟೊನ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಲ್ಲ, ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಬಿಟ್ರೆ ಅದರಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಎಲ್ಲ ಕಟ್ ಮಾಡಿದ್ದಾದಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಅದಕ್ಕೇನೆ. ಮತ್ತು ಟೊಮೊಟೊಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾವು ಉಪ್ಪಿನಕಾಯಿ ಆಗಲಿ ತೊಕ್ಕಾಗಲಿ ಈ ಥರ ಏನಾದರೂ ಪಚ್ಚಡಿ ಎಲ್ಲ ಮಾಡಬೇಕಾದ್ರೆ ಉಪ್ಪು ಕರೆಕ್ಟಾಗಿ ಹಾಕ್ಕೊಬೇಕು. ಯಾಕಂದರೆ ಉಪ್ಪು ಕಡಿಮೆ ಆದ್ರೂ ಕೆಟ್ಟೋಗುತ್ತೆ ಪಚ್ಚಡಿ ಎಲ್ಲ, ತುಂಬ ದಿನ ನಿಮಗೆ ಇರಲ್ಲ. ನೋಡಿ ಫ್ರೆಂಡ್ಸ್, ನಾವು ಟೊಮೊಟೊ ಹಾಕಿ ಈಗ ಒಂದು 10 ನಿಮಿಷ ಆಗಿದೆ. ಎಣ್ಣೆ ಹಿಂಗೆ ಮೇಲೆ ಬರ್ತಾಯಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಲಿ ಹಂಗೇನೆ. ನೀವು ಹೈಯಲ್ಲಿ ಇಕ್ಕಿದ್ರೆ ಜೊತೆಲೇ ಇದ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿರಿ, ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಬಿಟ್ಬಿಡಿ ಒಂದು 10 ನಿಮಿಷ. ಈಗ ನೋಡಿ ಫ್ರೆಂಡ್ಸ್, ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಮೇಲೆ ಬಂದುಬಿಟ್ಟಿದೆ. ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇದಕ್ಕೆ ನೀವೇನು ಹುಣಸೆಹಣ್ಣೆಲ್ಲ ಹಾಕ್ಕೊಬೇಡಿ, ಹುಣಸೆಹಣ್ಣು ಅವಶ್ಯಕತೆ ಇರಲ್ಲ ಇದಕ್ಕೆ. ಯಾಕಂದರೆ ಗೋಂಗೂರ ಸೊಪ್ಪೆ ತುಂಬ ಹುಳಿ ಇರುತ್ತೆ. ಈಗ ಆ ಟೊಮೆಟೊ ಜೊತೆಗೇನೆ ನಾವು ಬಾಡಿಸಿಕೊಂಡಿರೋಂಥ ಗೋಂಗೂರ ಸೊಪ್ಪು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಎರಡನ್ನೂ ನಾನೇನು ಮಿಕ್ಸಿಗೆ ಹಾಕಿಲ್ಲ, ಚೆನ್ನಾಗಿ ಹಂಗೆ ಇದು ಮಾಡ್ಕೊಳ್ಳಿ. ಯಾಕಂದರೆ ಮಿಕ್ಸಿಗೆ ಹಾಕಿದ್ರೆ ತುಂಬ ಪೇಸ್ಟ್ ಥರ ಆದರೆ ಚೆನ್ನಾಗಿರಲ್ಲ ಟೇಸ್ಟ್ ತಿನ್ನೋದಕ್ಕೆ. ಸುಮ್ಮನೆ ಹಂಗೆ ಬಾಣಲೆಯಲ್ಲಿ ಹಾಕಿ ಎರಡು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಈ ಪಚ್ಚಡಿ ಎಲ್ಲ ಮಾಡ್ಕೊಬೇಕಾದ್ರೆ ಪೇಷನ್ಸ್ ಇರಬೇಕು ಫ್ರೆಂಡ್ಸ್. ಬೇಗ ಬೇಗ ಆಗಬೇಕು, ಅರ್ಜೆಂಟು ಅಂದರೆ ಆಗಲ್ಲ. ನಿಮಗೆ ಟೈಮ್ ಇರಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದು ನೀವು ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಟರೆ 2 ತಿಂಗಳವರೆಗೂ ಯೂಸ್ ಮಾಡ್ಕೊಬೋದು ನೀವು. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಾವು ಏನು ಚೌಟಿಕ್ಕಿದ್ದೀವಿ ಮಿಕ್ಸ್ ಮಾಡೋದಕ್ಕೆ ಅದರಲ್ಲೇ ಹಿಂಗೆ ಒಡೆದು ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಒಂದು ಸ್ವಲ್ಪ ದೊಡ್ಡದಾಗಿದ್ರೂ ಅದರಲ್ಲೇ ಕಟ್ಟಾಗಿ ಬಂದುಬಿಡುತ್ತೆ ಅದು. ಚೆನ್ನಾಗಿ ಹಿಂಗೆ ಹೊಡೀರಿ, ಎಲ್ಲ ಕಡೆ ತಿರುಗಿಸಿ ಕಟ್ ಮಾಡ್ದಂಗೆ ಮಿಕ್ಸ್ ಮಾಡಿ. ಈಗ ಮಿಕ್ಸಿ ಜಾರ್ಗೆ ನಾವು ಡ್ರೈ ರೋಸ್ಟ್ ಮಾಡಿಟ್ಟಿರೋ ಅಂಥ ಮೆಣಸಿನ್ಕಾಯಿ, ಉದ್ದಿನಕಾಳು, ಜೀರಿಗೆ, ಧನಿಯಾ, ಮೆಂತ್ಯ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ನೈಸಾಗಿ ರುಬ್ಬಕ್ಕೆ ಹೋಗ್ಬೇಡಿ, ಸ್ವಲ್ಪ 1-2 ಆಗಿರಲಿ. ಇಷ್ಟು 1-2 ರುಬ್ಕೊಂಡ್ರೆ ಸಾಕು. ಈಗ ಇದನ್ನ ಈ ಪಚ್ಚಡಿ ಜೊತೆಗೇ ನಾವು ಏನು ಮಿಕ್ಸ್ ಮಾಡಿಕ್ಕಿದ್ದೀವಿ ಟೊಮೊಟೊ ಗೋಂಗೂರ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ. ಈಗ ಅದ್ರ ಜೊತೆಗೇ ನಾವು ಬಿಡಿಸಿ 1-2 ಜಜ್ಜಿ ಇಕ್ಕಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಬಿಡೋಣ. ಯಾಕಂದರೆ ಬೆಳ್ಳುಳ್ಳಿ ಎಣ್ಣೆ ಜೊತೆಗೆ ಹಾಕಿದ್ರೆ ವಾಸನೆ ಬರಲ್ಲ, ಹಿಂಗಿದ್ರೆ ತುಂಬ ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳಿ ಒಗ್ಗರಣೆಗೆ. ನೀವು ಈ ಪಚ್ಚಡಿಗಳ ಎಣ್ಣೆ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ, ಬೇಗ ಹಾಳಾಗಲ್ಲ. ಹಾಗಾಗಿ ಮತ್ತು ನಾವೇನಿದ್ರನ್ನೇನು ಒಂದೇ ದಿನದಲ್ಲಿ ಖಾಲಿ ಮಾಡಲ್ವಲ್ಲ ಫ್ರೆಂಡ್ಸ್, 1-2 ತಿಂಗಳಿಗೆ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಏನಾಗಲ್ಲ. ಈಗ ಎಣ್ಣೆ ಕಾದಿದೆ ಅಂದಾದಮೇಲೆ ನಾವು ಎತ್ತಿಟ್ಟಿರೋಂಥ ಸಾಸಿವೆ, ಜೀರಿಗೆ, ಉದ್ದಿನಕಾಳು ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರಲಿ. ಯಾಕಂದರೆ ಸಾಸಿವೆ ಹಸಿ ಇದ್ದರೆ ಕಹಿ ಬಂದುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಸಾಸಿವೆ ಚೆನ್ನಾಗಿ ಚಿಟಪಟ ಅಂದರೆ ಉದ್ದಿನಕಾಳು ಕಲರ್ ಚೇಂಜ್ ಆಗಿದೆ. ಇವಾಗ ಒಂದು 1/4 ಟೇಬಲ್ ಸ್ಪೂನಷ್ಟು ಇಂಗು ಹಾಕ್ಕೊಳ್ಳಿ. ಅದಕ್ಕೆ ಇಂಗು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಟಿರೋ ಅಂಥ ಗೋಂಗೂರ ಪಚ್ಚಡಿ ಜೊತೆಗೆ ಅದನ್ನ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಮಾಡಿಟ್ಟಿರೋಂಥ ಪಚ್ಚಡಿ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಅಷ್ಟೇ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾದಂಥ ಆಂಧ್ರ ಸ್ಟೈಲ್ ಗೋಂಗೂರ ಪಚ್ಚಡಿ ರೆಡಿಯಾಗಿದೆ. ಈ ರೆಸಿಪಿ ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಮಾಡಿ ನೋಡಿ. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಒತ್ತಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.